ಸೋಮಲಿಂಗನ ಗುಡಿ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಚಡಿ ಮ್ಯಾಲ ಬಂಗಾರ ಚಡಿಯ ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ ಇವನ್ ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ಇವನ್ ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ ಇವನ್ ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ಇವನ್ ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ಬೆಳ್ಳಿಯ ಬಾರುಕೋಲು ಬೆಳ್ಳಿಯ ಬಾರುಕೋಲ ಹೇ ಯವ್ವ ಬೆಳ್ಳಿಯ ಬಾರುಕೋಲ ಹಳ್ಳಿಯ ದಂಡಿ ಮ್ಯಾಲ ಕುಂತಾವ ಎರಡು ಪಕ್ಷಿ ಹೋಗಿ ಬರೋಣ ನಡಿಯ ಹಳ್ಳಿಯ ದಂಡಿ ಮ್ಯಾಲ ಕುಂತಾವ ಎರಡು ಪಕ್ಷಿ ಹೋಗಿ ಬರೋಣ ನಡಿಯ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ ಇವನ್ ಯಾರ ಕಟ್ಟಿಸ್ಯಾನ ಹೊಸ ಗೋಡಿ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ರಾಗಿಯ ಹೊಲ ನೋಡ ಗೋಧಿಯ ತೆನೆ ನೋಡ ಗೋಧಿಯ ತೆನೆ ನೋಡ ಹೇ ಯವ್ವ ಗೋಧಿಯ ತೆನೆ ನೋಡ ಭಾವ ಮೈದುನರ ನಗೆ ನೋಡ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ಭಾವ ಮೈದುನರ ನಗೆ ನೋಡ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ ಹಳ್ಳಾದ ದಂಡಿ ಮ್ಯಾಲ ಕುಂತಾವ ಎರಡು ಪಕ್ಷಿ ಹೋಗಿ ಬರೋಣ ನಡಿಯ ಭಾವ ಮೈದುನರ ನಗೆ ನೋಡ ಗೆಳೆತ್ಯವ್ವ ಹೋಗಿ ಬರೋಣ ನಡಿಯ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ ಸುಮಾ ಹಾಯ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ, ಈಗ ಅರ್ಚನಾ ಮ್ಯಾಮ್, ಸೋಮಲಿಂಗನ ಗುಡಿ ಈ ಹಾಡು ನಿಮ್ಗೆ ಹೇಗೆ ಅನ್ನಿಸ್ತು? ಆ ಗುಡಿಯಲ್ಲಿ ಒಂದು ಪುಟ್ಟ ಗೌರಿಯನ್ನು ಇಟ್ಟರೆ ಸುಮಾ ಸುಮಾ ಥರನೇ ಇರ್ತಿತ್ತೇನೋ ಅಂತ ಅನ್ನಿಸ್ತು. ಅಷ್ಟು ಮುದ್ದಾಗಿ ಅಷ್ಟು ಲಕ್ಷಣವಾಗಿ ಕಾಣ್ತಾ ಇದೆಯಮ್ಮ ಸುಮಾ. ಈ ಹಾಡನ್ನು ನೀಟಾಗಿ ಹಾಡ್ದಿ. ನೀನು ಆಲ್ರೆಡಿ ನಿಂದ ವಿಬ್ರಾಟೋನ್ ಮೇಲೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೀಯ ಅಂತ ಅನ್ನಿಸ್ತಿದೆ, ಹೌದಾ? ಹಾಂ, ಇನ್ನು ಅದು ಹಿಡಿತಕ್ಕೆ ಬರಬೇಕು, ಬಟ್ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ. ಈ ಹಾಡಲ್ಲಿ ಆ್ಯಕ್ಚುಲಿ ನಮಗೆ ಜಡ್ಜ್ ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ಸಿಂಪಲ್ಲಾಗಿರೋ ಹಾಡು. ಪಲ್ಲವಿನೂ ಒಂದೇ ಥರ ಬರುತ್ತೆ, ಚರಣನೂ ಅದೇ ಥರ ಬರುತ್ತೆ, ಅದೇ ಸ್ವರಗಳು ಅಷ್ಟೇ, ಪದ ನಿದ ಪ ಮಗ ಅಷ್ಟೇ, ಅಷ್ಟರಲ್ಲೇ ಓಡಾಡ್ತಾ ಇರುತ್ತೆ. ಹಾಗಾಗಿ ನಮಗಿನ್ನೂ ನೀ ಏನಾದರೂ ನಮಗೆ ಕಷ್ಟ ಕೊಡಬೇಕು, ಅದೇ ನಿಮ್ಮ ಕೆಲಸ. ನಮಗೆ ಕಷ್ಟ ಮಾಡಬೇಕು, ನಮ್ಮ ಕೆಲಸ ಕಷ್ಟ ಮಾಡಬೇಕು. ಈಗೇನಾಗುತ್ತೆ, ಎಲ್ಲರೂ ಸಿಂಪಲ್ಲಾಗಿ ಹಾಡಿದ್ರೂ ನಮಗೆ ಕಷ್ಟವೇ.
ಆ ಸಿಂಪಲಾಗಿ ಹಾಡ್ದವ್ರಲ್ಲಿ ಯಾರನ್ನು ಬೆಟರು ಅಂತ ಆರಿಸೋದು, ಅಥವಾ ಎಲ್ಲರೂ ಎಕ್ಸ್ಟ್ರಾಡಿನರಿಯಾಗಿ ಹಾಡಿದ್ರೆ ಅದು ಕಷ್ಟವೇ ನಮಗೆ. ಸೊ ನೀನು ಕಾಂಪಿಟೇಷನ್ ಅಂತ ಬಂದಾಗ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ನಿನ್ನ ಯೋಗ್ಯತೆಯನ್ನು ಇನ್ನೂ ಹೆಚ್ಚು ತೋರಿಸುವಂತಹ ಹಾಡುಗಳನ್ನು ಆಯ್ಕೆ ಮಾಡ್ಕೊ. ಈ ಹಾಡನ್ನು ನೀಟಾಗಿ ಹಾಡ್ದಿಯಮ್ಮ, ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ರೇಮ್ಗಲ್ ಸರ್. ಉಮಾ ಅವರೇ, ಇದೊಂದು ಉತ್ತರ ಕರ್ನಾಟಕದ ಜಾನಪದ ಗೀತೆ ಅಲ್ವಾ? ಇದು ಚೆನ್ನಾಗಿತ್ತು, ಕೇಳಲಿಕ್ಕೆ ಚೆನ್ನಾಗಿತ್ತು. ಬಟ್ ಇನ್ನೂ ಒಂದು ಚರಣ ಇತ್ತೇನೋ ಅಂತ ಅನಿಸುತ್ತೆ. ಬೇಗ ಮುಗಿಸಿದ್ರಿ ನೀವು, ಬಟ್ ನೀಟ್ ಪ್ರೆಸೆಂಟೇಷನ್ ಇತ್ತಮ್ಮ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಉತ್ತರ ಕರ್ನಾಟಕದ ಹಾಡೆ ಅವರು ಹೇಳಿದಾಗೆ, ಈ ಉತ್ತರ ಕರ್ನಾಟಕದಲ್ಲಿ ಏನಂದರೆ ಉರ್ದು ಪ್ರಭಾವ ಇದೆ, ತೆಲುಗು ಪ್ರಭಾವ ಇದೆ, ಬೇರೆ ಬೇರೆ ಭಾಷೆಗಳೆಲ್ಲ ಪ್ರಭಾವ ಕನ್ನಡದ ಮೇಲೆ ತುಂಬ ಇದೆ. ಅದರ ಪ್ರಭಾವ ಕೆಲವು ಪದಗಳಲ್ಲಿ ಕಾಣ್ತಾ ಇತ್ತು. ಗೊತ್ತಾ ಯಾವ ಪದ ಅಂತ? ಸೋಮಲಿಂಗನ ಗೋಡಿ ಮ್ಯಾಲೆ ಬಂಗಾರ ಚಡಿ ಅಂದ್ರೇನು? ಚಡಿ ಅಲ್ಲ, ಬಂಗಾರದ ಕಳಸ. ಅದು ಅಲ್ವಾ? ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ. ಬಂಗಾರದಂಗೆ ಇತ್ತು ಹಾಡು. ಮೇಡಮ್ ಹೇಳಿದಾಗೆ ಕಾಂಪಿಟೇಷನ್ ಅಂತ ಅಂದಾಗ ಸ್ಪರ್ಧಾತ್ಮಕವಾಗಿರಬೇಕು ಅಂದಾಗ ಇನ್ನಷ್ಟು ಭಾಳ ಒಳ್ಳೆ ಹಾಡು ಇದು. ಇದು ಸಮರ್ಥ ಇಲ್ಲ ಹಾಡು ಅಂತ ನಾನು ಹೇಳ್ತಾ ಇಲ್ಲ, ಹಾಡು ಪರ್ಫಾರ್ಮೆನ್ಸ್ಗಷ್ಟೇ ಭಾಳ ಚೆನ್ನಾಗಿತ್ತು ಹಾಡು. ಆಮೇಲೆ ಅಕ್ಕ ತಂಗಿದ್ರಿಬ್ಬರು ನಿಮ್ಮಂಗೆ ಭಾಳ ಅಲಂಕಾರ ಚೆನ್ನಾಗಿ ಮಾಡಿಕೊಂಡು ಎತ್ತಿನ ಬಂಡಿಲಿ ಹೋಗೋಣ, ಆರಾಮಾಗಿ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಆ ಸೋಮಲಿಂಗನ ಗುಡಿಗೆ ಹೋಗೋಣ, ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ ಹೇಳುವಂಥ ಪ್ರಸಂಗದ ಹಾಡಿದು ಅಲ್ವಾ? ಭಾಳ ಚೆನ್ನಾಗಿ ಹಾಡಿದ್ರಿ, ಹಾಡುಗಾರಿಕೆ ಚೆನ್ನಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ಸ್ ನಿಮ್ಮ ಮುಂದಿನ